ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಹಾಸಿನಿಯಲ್ಲಿ ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಇವತ್ತು ನಮ್ಮ ಮುಂದೆ ಇರುವಂತಹ ವಿಷಯ ಮಕ್ಕಳಿಗೆ ಸಂಬಂಧಪಟ್ಟದ್ದು. ಸಾಮಾನ್ಯವಾಗಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಪಕ್ಕದ ಮನೆಯವ್ರಿಗಿಂತ ಜಾಸ್ತಿ ಅಂಕ ತೆಗಿಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಲ್ಲದೆ ನಾವು ಸಾಧಿಸೋದಕ್ಕೆ ಆಗದೇ ಇದ್ದದ್ದು ನಮ್ಮ ಮಕ್ಕಳು ಸಾಧಿಸಬೇಕು ಅನ್ನೋ ಒಂದು ಹಂಬಲ ನಮ್ಮಲ್ಲಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಕಾಡುವಂತಹದ್ದು ಲರ್ನಿಂಗ್ ಡಿಸೇಬಲ್, ಅಂದರೆ ಈ ಕಲಿಕೆಯಲ್ಲಿ ಮತ್ತು ಓದೋದ್ರಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆಗ ನಾವು ಅಂದ್ಕೊಳ್ತೀವಿ ಮಕ್ಕಳಿಗೆ ಓದೋ ಬಗ್ಗೆ ಸೋಂಬೇರಿತನ ಇದೆ, ಆಟದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ ಅಂತ. ಆದರೆ ನಿಜವಾಗಿಯೂ ಇದು ಒಂದು ರೀತಿಯಾದಂತಹ ಮಾನಸಿಕ ಹಾಗೆ ದೈಹಿಕ ತೊಂದರೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಲರ್ನಿಂಗ್ ಡಿಸೇಬಿಲಿಟಿ ಅಂದ್ರೆ ಏನೋ, ಇದರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಈಗಾಗಲೇ ಹೇಳಿದ ಹಾಗೆ ಮಕ್ಕಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಕಡಿಮೆ ಗಮನ ಹರಿಸ್ತಿದ್ದಾರೆ. ಅವರಿಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಈ ವಿಷಯದಲ್ಲಿ ಅಂದಾಗ ನಿಜವಾಗಿಯೂ ಪೋಷಕರು ಗಮನ ಹರಿಸಬೇಕು, ಅದರ ಬಗ್ಗೆ ಹೆಚ್ಚಿನ ಕೇರನ್ನು ತಗೋಬೇಕಾಗುತ್ತೆ. ಹಾಗಾದರೆ ಈ ಲರ್ನಿಂಗ್ ಡಿಸೇಬಿಲಿಟಿ ಅಂದರೆ ಏನು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜೇಶ್ವರಿ ಅವರು. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ಸಾಮಾನ್ಯವಾಗಿ ನಾವು ಅಂದ್ಕೊಳ್ತಿರ್ತೀವಿ ಮಕ್ಕಳು ಓದೋದ್ರ ಬಗ್ಗೆ ಬರೆಯೋದ್ರ ಬಗ್ಗೆ ನಾವು ಗಮನ ಹರಿಸ್ತಿಲ್ಲ ಅಂದರೆ ಮೋಸ್ಟ್ಲಿ ಸೋಂಬೇರಿತನ, ಅಥವಾ ಓದೋದ್ರ ಬಗ್ಗೆ ಗಮನ ಇಲ್ಲ, ಇದಕ್ಕೆ ಆಟದ ಬಗ್ಗೆ ಹೆಚ್ಚಿನ ಗಮನ ಅಂತಿರ್ತೀವಿ. ಈ ಲರ್ನಿಂಗ್ ಡಿಸೇಬಿಲಿಟಿ ಅಂದರೆ ಏನು ಭಾವನಾ? ಈ ಮಗು ಆ್ಯಕ್ಚುಲಿ ದ ಚೈಲ್ಡ್ ಗಾಡ್ ಗಿವನ್ ಗಿಫ್ಟ್. ಆ ಗಿಫ್ಟ್ನ ನಾವು ಹೆಂಗೆ ಕಾಪಾಡ್ತೀವೋ ಆ ಥರ ನಮಗೆ ಫಲ ಅಲ್ವಾ? ಆ ಮಗುನ ಹೆಂಗೆ ಪಾಲಿಷ್ ಮಾಡ್ತೀವೋ ಆ ಥರ ಮಗು ಬೆಳೆಯುತ್ತೆ. ಇಟ್ಸ್ ಲೈಕ್ ಎ ಕ್ಲೇ. ಯಾವುದೇ ಮಗು ಡಲ್ ಹೆಡ್ ಅಲ್ಲ. ನಾವು ಹೆಂಗೆ ಅದನ್ನು ಟೇಮ್ ಮಾಡ್ತೀವೋ ಆ ಥರ ಮಗು ಬೆಳ್ಕೊಂಡು ಹೋಗುತ್ತೆ. ಆವಾಗ ಟೇಮ್ ಮಾಡಬೇಕಾದ್ರೆ ನಾವು ಆ ಮಗುಗೆ ಏನು ಪ್ರಾಬ್ಲಮ್ ಇದೆ, ಏನಕ್ಕೆ ಓದ್ತಾ ಇಲ್ಲ ಅಂತ ಒಂದು ಕ್ವಶನ್ ಯಾವಾಗಲೂ ಇಟ್ಕೊಂಡು ಅದನ್ನು ಅನಲೈಸ್ ಮಾಡ್ತಾ ಹೋಗಬೇಕು. ಬಟ್ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಆ ಮಗು ಏನಾಗ್ತಾ ಇದೆ ಅಂತಲೇ ಗೊತ್ತಾಗಿರಲ್ಲ. ಈ ಲರ್ನಿಂಗ್ ಡಿಸೇಬಲ್ ಚೈಲ್ಡ್ ಅಂದರೆ 4 ಟೈಪ್ಸ್ ಇದೆ ಭಾವನಾ. ಡಿಸ್ಲೆಕ್ಸಿ ಅಂದರೆ ಬರೆಯೋಕ್ಕೆ ಕಲಿಯೋಕ್ಕೆ ಕಷ್ಟ ಅವ್ರಿಗೆ. ಮತ್ತು ಡಿಸ್ಗ್ರಾಫಿ ಅಂದರೆ ಡಿಸ್ಲೆಕ್ಸಿ ಅಂದರೆ ಓದೋಕ್ಕೆ, ಓಕೆ. ಡಿಸ್ಗ್ರಾಫಿ ಅಂದರೆ ಬರೆಯೋಕ್ಕೆ. ಆ್ಯಂಡ್ ಕ್ಯಾಲ್ಶಿಯಾ ಅಂತಂದರೆ ಮ್ಯಾಥ್ಸ್ ಮಾಡೋಕ್ಕೆ ಕಷ್ಟ. ಇನ್ನೊಬ್ಬರು ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ಈ 4 ಕ್ಯಾಟಗರೀಸ್ ಈ ಲರ್ನಿಂಗ್ ಡಿಸೇಬಲ್ ಚೈಲ್ಡ್ ಇದರಲ್ಲಿ ಬರುತ್ತೆ. ಅಂದರೆ ಹೈಪರ್ ಆ್ಯಕ್ಟಿವ್ ಅಂದರೆ ಏನು ರಾಜೇಶ್ವರಿ ಅವರೇ? ಇವಾಗ ಅವ್ರಿಗೆ ಸಿಟ್ಟಿಗೆ ಟಾಲರೆನ್ಸ್ ಇರಲ್ಲ. ಈ ಚಿಕ್ಕ ಮಗುವಲ್ಲೇ ನಾವು ನೋಟಿಸ್ ಮಾಡ್ಬೋದು, ಓಡಾಡ್ತಾ ಇರುತ್ತೆ. ಆವಾಗ ನಾವು ಅದನ್ನ ಬಗ್ಗೆ ಗಮನನೇ ಕೊಡಲ್ಲ. ಇವನ್ ಫೀಡಿಂಗ್ ಮಾಡ್ತೀವಲ್ಲ, ಫೀಡಿಂಗ್ ಮಾಡಬೇಕಾದ್ರೂ ಒಂದು ಕಡೆ ಕೂಡಿಸ್ಕೊಂಡು ಫೀಡ್ ಮಾಡೋದು ಕಲಿಬೇಕು ನಾವು. ಬಟ್ ನಾವೇ ಓಡಾಡ್ಕೊಂಡೇ ಮಾಡಬೇಕಾದ್ರೆ ಆ ಮಗುಗೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಲಿಸ್ಕೊಡೋಕ್ಕೆ ನಾವು ಮರ್ತೋಗ್ತೀವಿ. ಈ ಥರ ಬ್ಯಾಡ್ ಹ್ಯಾಬಿಟ್ಸ್, ಸುತ್ತಾಡ್ಕೊಂಡು ತಿನ್ನಿಸೋದು. ಸೊ ಚಿಕ್ಕೋರಿಂದನೇ ಆ ಮಗುಗೆ ಒಂದು ಕಡೆ ಕೂರಿಸೋದು, ಈ ಬೀಡ್ಸು ಕೊಡೋದು. ಈ ಬೀಡ್ಸ್ ದೊಡ್ಡ ಬೀಡ್ಸ್ ವಿತ್ ಥ್ರೆಡ್ ಕೊಟ್ಬಿಟ್ಟು ನೀನು ಹಾಕು ಅಂತ ಹೇಳೋದು. ಮನೇಲಿ ಬೇಳೆಗಳಿರುತ್ತೆ, ನಾವು ಆ್ಯಕ್ಚುಲಿ ಬೇಬಿ ಸಿಟ್ಟಿಂಗ್ ಅಂತೆಲ್ಲ ಕಳಿಸ್ಕೊಡ್ತೀವಿ, ಅದು ಮನೇಲೂ ನಾವೇ ಮಾಡ್ಬೋದು. ಈ ಗ್ರೇನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಪ್ರೇಟ್ ಮಾಡು ಅಂತ ಹೇಳೋದು. ಸ್ಪಾಂಜ್ ಕೊಟ್ಬಿಟ್ಟು ನೀರು ಕೊಟ್ಬಿಟ್ಟು ನೀನು ಸ್ಕ್ವೀಸ್ ಮಾಡು, ನೀರು ಹಾಡ್ಕೊ ಅಂತ. ಅಂದರೆ ಮುಂಚೆಲ್ಲ ಪೆನ್ಸಿಲ್ ಗ್ರಿಪ್ಪಿಗೆ ಅಂತ ಕಾನ್ಸೆಪ್ಟೇ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಪೆನ್ಸಿಲ್ ಗ್ರಿಪ್ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ಮನೇಲೇ ಎಕ್ಸಸೈಸ್ ಮಾಡಿಸ್ತಾರೆ ಪೆನ್ಸಿಲ್ ಗ್ರಿಪ್ಗೆ. ಅದಕ್ಕೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಕೊಡ್ತಾರೆ. ಆ ಮಗುಗೆ ಮಾರ್ಕ್ಸ್ ಕಮ್ಮಿ ಆಗ್ತಾ ಇರತ್ತೆ, ಬೈತಾ ಇರ್ತಾರೆ, ಬಟ್ ಆ ಮಗುಗೆ ಪೆನ್ಸಿಲ್ ಗ್ರಿಪ್ಪೇ ಇರಲ್ಲ. ಪೆನ್ಸಿಲ್ ಹಿಡಿಯೋಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಗ್ರಿಪ್ ಇರಲ್ಲ. ಆವಾಗ ಅದನ್ನು ಬೈದು ಏನು ಪ್ರಯೋಜನ? ಸೊ ದೇರ್ ಆರ್ ಟೆಕ್ನಿಕಲ್ ವೇ ಆಫ್ ಅಪ್ಬ್ರಿಂಗಿಂಗ್ ದ ಚೈಲ್ಡ್ ಇವಾಗೆಲ್ಲ. ಸೊ ಅವ್ರನ್ನ ಕಲಿಸೋಕೆ ಮೊದಲು ನಾವು ಟ್ರೈನ್ ಆಗಬೇಕು, ಹೆಂಗೆ ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಅಂತ. ಇವಾಗ ಸ್ಪೀಚ್ ಪ್ರಾಬ್ಲಮ್ ಇದೆ. ಸ್ಪೀಚ್ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕಂದ್ರೆ ಮನೇಲಿ ಬಬಲ್ಸ್ ಆಟ ಆಡೋಕ್ಕೆ ಕೊಡಬೇಕು, ಬಲೂನ್ಸ್ ಓದಕ್ಕೆ ಕೊಡಬೇಕು. ಆಮೇಲೆ ಈ ಕ್ಯಾಂಡಲ್ಸು, ತುಂಬ ಕ್ಯಾಂಡಲ್ಸ್ ಇಟ್ಬಿಟ್ಟು ನೀನು ಬ್ಲೋ ಮಾಡು ಅಂತ, ಇದೆಲ್ಲ ಥೆರಪಿ ಸ್ಪೆಷಲ್ ಎಜುಕೇಟರ್ಸ್ ಮಾಡ್ತಾರೆ. ಅದಕ್ಕೆ ನೀವು ಸ್ಕೂಲಲ್ಲಿ ಟೀಚರ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಅವ್ರಿಗೆ ಗೊತ್ತಾಗತ್ತೆ
ಈ ಮಗುಗೆ ನಾರ್ಮಲ್ ಚೈಲ್ಡ್ಗಿನ ಸ್ವಲ್ಪ ಕಲಿಯೋಕ್ಕೆ ಕಷ್ಟಪಡ್ತಾ ಇದೆ ಅಂತ ಅನಿಸ್ದಾಗ ಅವರು ಪೇರೆಂಟ್ಸ್ನ ಕರ್ಸ್ಕೊಂಡು ಎಲ್ಲ ಸ್ಕೂಲಲ್ಲೂ ಕೌನ್ಸಿಲರ್ಸ್ ಅಂತ ಇದ್ದರೆ ಚೆನ್ನಾಗಿರುತ್ತೆ, ಕೌನ್ಸಿಲಿಂಗ್ ಮಾಡೋರು ಪೇರೆಂಟ್ಸ್ ಜೊತೆ. ಇವಾಗ ಪೇರೆಂಟ್ಸ್ ಮೀಟಿಂಗ್ ಅಂತ ತೊಗೊಂಡ್ರೆ ಆ ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಒಂದು ಕಡೆ, ಮತ್ತು ಟೀಚರ್ಸು ಕಂಪ್ಲೇಂಟ್ ಮಾಡ್ತಾರೆ. ಓಕೆ, ಸೊ ಮಧ್ಯದಲ್ಲಿ ಮಗು ಸಿಗಾಕೊಳ್ಳುತ್ತೆ. ಸ್ಯಾಂಡ್ವಿಚ್ಚು ಇಬ್ರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇನ್ಸ್ಟೆಡ್ ಆಫ್ ದಟ್ ಸಿಟ್ ಅಕ್ರಾಸ್ ದ ಟೇಬಲ್. ನಿಮ್ಮ ಮಗುಗೆ ಈ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಪೇರೆಂಟ್ಸ್ಗೆ ಅದನ್ನು ಅಕ್ಸೆಪ್ಟ್ ಮಾಡೋಷ್ಟು ಕೆಪಾಸಿಟಿ, ಧೈರ್ಯ ಅವ್ರಿಗೂ ಇರಬೇಕು. ಆ್ಯಂಡ್ ಟೀಚರ್ಗೂ ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಇರಬೇಕು. ಇವಾಗ ಲರ್ನಿಂಗ್ ಡಿಸೇಬಲ್ಡ್ ಚೈಲ್ಡ್ ಅಂತ ಕಾನ್ಸೆಪ್ಟ್ ಇದೆ ಅಲ್ಲ, ಅದು ಬಂದು ಎಲ್ಲರಿಗೂ ಅದು ಅವೇರ್ನೆಸ್, ಲ್ಯಾಕ್ ಆಫ್ ಅವೇರ್ನೆಸ್. ಓಕೆ, ಯಾರಿಗೂ ಅಷ್ಟು ಗೊತ್ತಿಲ್ಲ ಈ ಕಾನ್ಸೆಪ್ಟ್ ಬಗ್ಗೆ. ಸೊ ಟೀಚರ್ಸ್ಗೆ ಅದು ಗೊತ್ತಿರಲ್ಲ. ಇವಾಗ ಆ ಲರ್ನಿಂಗ್ ಡಿಸೇಬಲ್ಡ್ ಚೈಲ್ಡ್ ಇದೆ ಅಂತಂದರೆ ಆ ಫಸ್ಟ್ ಬೆಂಚಲ್ಲಿ ಕೂರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ಸ್ ಕೊಟ್ಟು ಆ ಮಗು ಲೆವೆಲ್ಗೆ ನಾವು ಹೋಗಿ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿಲ್ವಾ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಾಗಲಿ, ಅದು ಆ ಪೇಷನ್ಸ್ ಆ ಟೀಚರ್ಸ್ಗಿದ್ರೆ ಇಟ್ ಕ್ಯಾನ್ ಡೂ ವಂಡರ್ಸ್. ಈ ಥರ ಮಾಡೋ ಬದಲು ಪೇರೆಂಟ್ಸ್ ಮೀಟಿಂಗಲ್ಲಿ ಇಬ್ಬರೂ ಮಗುಗೆ ಕಂಪ್ಲೇಂಟ್ಸ್ ಕೊಟ್ಟು ಫಸ್ಟ್ ಆಫ್ ಆಲ್ ಪೇರೆಂಟ್ಸು ಟೀಚರ್ಸ್ಗೆ ಕಂಪ್ಲೇಂಟ್ಸ್ ತುಂಬ ಮಾಡಬಾರ್ದು ಅನ್ಸುತ್ತೆ ನನಗೆ. ವಿ ಶುಡ್ ನೆವರ್ ಪುಟ್ ಅವರ್ ಚಿಲ್ಡ್ರನ್ ಡೌನ್, ಎಸ್ಪೆಷಲಿ ಇನ್ ಫ್ರಂಟ್ ಆಫ್ ದ ಚೈಲ್ಡ್. ಅದು ಇನ್ನೂ ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾನೇ ಇರುತ್ತದು. ಇಲ್ಲ ಮಗುನ ಆ ಕಡೆ ಕಳಿಸ್ಬಿಟ್ಟು ದಿಸ್ ಈಸ್ ದ ಪ್ರಾಬ್ಲಮ್, ಹೆಂಗೆ ಸಾಲ್ವ್ ಮಾಡೋಣ ಇದನ್ನು ಅಂತ ಇಬ್ಬರೂ ಕಮ್ಯುನಿಕೇಟ್ ಮಾಡಬೇಕು. ಆ ಥರ ಮಾಡಬೇಕು. ಇವಾಗ ಮೋಸ್ಟ್ ಆಫ್ ದ ಸ್ಕೂಲ್ಸಲ್ಲಿ ರಿಸೋರ್ಸ್ ಹೋಮ್ ಅಂತಲೇ ಇದೆ. ಈ ಥರ ಮಕ್ಕಳಿಗೆ ಈ ಥರ ಬರೆಯೋಕ್ಕೆ ಕಷ್ಟ, ಓದೋಕ್ಕೆ ಕಷ್ಟ, ಮ್ಯಾಥ್ಸ್ ಮಾಡೋಕ್ಕೆ ಕಷ್ಟ ಅಂತಂದಾಗ ಈ ರಿಸೋರ್ಸ್ ಹೋಮ್ಗೆ ಲೀಡ್ ಮಾಡ್ತಾರೆ ಈ ಮಕ್ಕಳನ್ನ. ವಾಟ್ಸ್ ದ ರೀಸನ್ ಈ ರೀತಿ ಲರ್ನಿಂಗ್ ಡಿಸೇಬಿಲಿಟಿ ಬರೋದಕ್ಕೆ? ಏನು ರೀಸನು? ಅಂದರೆ ಇವಾಗ ಬ್ಲಡ್ ರಿಲೇಷನ್ಸ್ ಅಲ್ಲೇ ಮದುವೆ ಮಾಡ್ಕೊಳ್ಳೋದು, ಓಕೆ, ಮತ್ತು ಅರ್ಲಿ ಏಜ್ ಪ್ರೆಗ್ನೆನ್ಸಿ ಇರ್ಬೋದು, ಆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಬಿಫೋರ್ ಪ್ರೆಗ್ನೆನ್ಸಿ ಬೆಟರ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳೋದು ಉತ್ತಮ. ಸೊ ದೆರ್ ಆರ್ ಮೆಡಿಕಲ್ ಗ್ರೌಂಡ್ಸ್ ಫಾರ್ ಲರ್ನಿಂಗ್ ಡಿಸೇಬಲ್ಡ್ ಚೈಲ್ಡ್. ಇದಕ್ಕೆ ಇಟ್ ಈಸ್ ಹೆರಿಡಿಟ್ರಿ ಬೇರೆ. ಸೊ ಹೆರಿಡಿಟ್ರಿ ನನ್ಗನ್ಸುತ್ತೆ ಬೇಬಿ ಸಿಟ್ಟಿಂಗ್ ಸ್ಟಾರ್ಟ್ ಆಗುವಾಗಲೇ ಒಂದು ಕೌನ್ಸಿಲಿಂಗ್ ಕ್ಲಾಸ್ ಇದ್ ಬಗ್ಗೆ ಎಲ್ಲ ಪೇರೆಂಟ್ಸ್ಗೂ ಹೇಳ್ಕೊಡ್ಬೇಕು. ದಿಸ್ ಈಸ್ ಅ ಕಾನ್ಸೆಪ್ಟ್. ಈ ಥರ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ, ವಿ ಆರ್ ರೆಡಿ ಟು ಹೆಲ್ಪ್ ಯು ಅಂತ ಎಲ್ಲ ಸ್ಕೂಲ್ಸು ಮುಂದೆ ಬರಬೇಕು. ಓಕೆ, ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಈ ರೀತಿ ಲರ್ನಿಂಗ್ ಡಿಸೇಬಲ್ ಚೈಲ್ಡ್ಸ್ ಬಗ್ಗೆ ಈಗಾಗಲೇ ನಾವು ಒಂದು ಫಿಲ್ಮ್ನ ಕೂಡ ನೋಡಿದ್ದೀವಿ. ಅಮೀರ್ ಖಾನ್ ಅವರು ಮಾಡಿದಂತಹದ್ದು ತಾರೇ ಜಮೀನ್ ಪರ್ ಅಂತ ಅದ್ಭುತವಾದಂತಹ ಯಶಸ್ಸು ಕಾಣ್ತು. ಅಲ್ಲದೆ ಮಕ್ಕಳಲ್ಲೇ ಆಗುವಂತಹ ಹಲವಾರು ತೊಂದರೆಗಳ ಬಗ್ಗೆ ಆ ಫಿಲ್ಮ್ ಬೆಳಕು ಚೆಲ್ತು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.